14 ಇಯರ್ಸ್ ಆದ್ಮೇಲೆ ಎಂಟ್ರಿ ಕೊಡ್ತಾ ಇದ್ದೀವಿ. 14 ವರ್ಷ ಹೆಂಗ್ ಕಳೀತು ಅಂತಾನೆ ಗೊತ್ತಾಗಿಲ್ಲ. ನಮ್ ಗ್ಯಾಂಗ್ ಎಲ್ಲ ಇಲ್ಲೇ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಿದ್ದು. ನಾನು ಇಲ್ಲೇ ಕೂರ್ತಿದ್ದೆ. ಅದ್ಯಾವ್ದೋ ತರ್ಲೆ ಗ್ಯಾಂಗು ಪೇಪರ್ ರಾಕೆಟ್ ನಮ್ಮ ಮೇಲ್ ಬಿಟ್ಬಿಟ್ಟು ಎಷ್ಟು ತರ್ಲೆ ಮಾಡ್ತಿದ್ರು ಅಂದ್ರೆ ನನಗೆ ಅವ್ರ ಮೇಲೆ ಕೋಪ ನೆತ್ತಿಗೇರ್ತಿತ್ತು. ಏ ಆದಿ, ನಿನಗೆ ಇನ್ನೊಂದ್ ನೆನ್ಪಿದ್ಯಾ? ನಾವೆಲ್ಲ ಕ್ಲಾಸಲ್ಲಿ ಗಲಾಟೆ ಮಾಡಿದ್ರೆ ನಮ್ ಕ್ಲಾಸ್ ಲೀಡರು ಬೋರ್ಡ್ ಮೇಲೆ ನೇಮ್ ಬರ್ದ್ಬಿಟ್ಟು ಕ್ಲಾಸ್ ಟೀಚರ್ ಹತ್ರ ಸರಿಯಾಗಿ ಬಯಸ್ತಿದ್ರು ಅಲ್ವಾ? ಆ ಟಾರ್ಚರ್ನ ಯಾವಾಗ್ಲಾದ್ರೂ ಮರೆಯಕ್ಕಾಗತ್ತಾ? ಏ ಬೋರ್ಡ್ ಮೇಲೆ ಬರೆಯೋದು ಅಂದ್ರೆ ನೆನ್ಪಾಯ್ತು. ಒಂದ್ ಗೇಮ್ ಆಡೋಣವಾ? ನೀನು ಹುಡುಗಿರ ಹೆಸರು ಹೇಳು, ನಾನ್ ಹುಡುಗರ ಹೆಸರು ಹೇಳ್ತೀನಿ. ಯಾರಿಗೆ ಎಷ್ಟ್ ಹೆಸರು ನೆನ್ಪಿದೆ ಅಂತ ಗೊತ್ತಾಗತ್ತೆ. ನನ್ ಮೆಮೊರಿ ಪವರ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಿದೆ. ನನ್ ಮಾರ್ಕ್ಸ್ ಹೇಗಿದೆ ಅಂತ ನಿನಗ್ ಗೊತ್ತು ತಾನೆ? ಪರವಾಗಿಲ್ಲ, ಹೇಳೋ. ನೀನೇ ಹೇಳು. ಸರಿ, ನಾನೇ ಹೇಳ್ತೀನಿ. ನಾರಾಯಣ್, ಶಿವಲಿಂಗಂ, ವಸಂತ್, ಕಿಶೋರ್, ದಿಲೀಪ್, ಸುನೀಲ್ ಮತ್ತೆ ಆದಿ. ನಂಗಷ್ಟೇ ನೆನ್ಪಿರೋದು. ಇವಾಗ ನೀನ್ ಹೇಳು. ತಿಲಗಾವತಿ, ವರಲಕ್ಷ್ಮಿ, ಪುಷ್ಪ, ಭಾನು, ತ್ರಿವೇಣಿ, ಪ್ರವೀಣ, ಕವಿತಾ, ನಿರೋಷ, ಜಾನ್ವಿ, ಸಂಯುಕ್ತ, ಲೇಖನ, ಅನಿತಾ, ಕಾವ್ಯ, ರಚನಾ, ಶ್ರೇಯಾ, ಸೀಮಾ, ಜಮುನಾ, ಶಾಲಿನಿ, ಮೋನಿಕಾ, ಸುನೀತಾ, ಹರಿಣಿ. ಅಯ್ಯೋ 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 ಅಯ್ಯೋ, ಕುಳ್ರನ್ ಬೇಕಾದ್ರೂ ನಂಬೋದು, ಆದ್ರೆ ನಿನ್ನಂತ ಇನೋಸೆಂಟ್ ಇಂಟ್ರೋವರ್ಟ್ ಅಂತಾರಲ್ಲ ಅಂತವ್ರನ್ನಂತೂ ನಂಬಲೇಬಾರ್ದು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ಹೊಗಳಿಕೆ ಎಲ್ಲ ನನಗೆ ಆಗಲ್ಲ ಅಂತ ನಿನಗ್ ಗೊತ್ತು ತಾನೆ. ಕಮಾನ್, ಫಾಲೋ ಮೀ. ಓಹೋ ಹೋ 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 ಹೋ, ಸುಬ್ಬ. ಒಳ್ಳೆ ಮೂಡಲ್ಲೇ ಇದ್ದಾನೆ. ನಿಂಗ್ ಒಂದ್ ವಿಷಯ ಗೊತ್ತಾ? ಏನು? ಮೋನಿಕಾಗೆ ಲಕ್ಷ್ಮಿ ಟೀಚರು ಕ್ಲಾಸಲ್ಲಿ ಯಾಕೆ ಬೈದಿದ್ದು ಅಂತ ಗೊತ್ತಾ ನಿನ್ಗೆ? ಸುಮ್ನಿರ್ತ್ಯಾ? ನಾನು ಎಷ್ಟು ಸರಿ ನಿನ್ನ ಹತ್ರ ಕೇಳಿದೀನಿ, ನೀ ಯಾವಾಗ್ಲಾರು ಹೇಳಿದ್ಯಾ ಅದ್ರ ಬಗ್ಗೆ? ಅದು ಏನಂದ್ರೆ, ಅದು ಅಶೋಕ ಇದಾನಲ್ಲ, ಇದಾನೆ. ಅವನು 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 ಮೋನಿಕಾಗೆ ಇಲ್ಲೇ ಕಿತ್ಕೊಟ್ಟಿದಂತೆ. ಕಿಸ್ಸಾ? ಲೋ, ಲೆಟರ್ ಎಲ್ಲ ವೇಸ್ಟ್ ಕಣೋ. ನನ್ ಮಾತ್ ಕೇಳು, ಡೈರೆಕ್ಟ್ ಆಗಿ ಹೋಗಿ ಕಿಸ್ ಕೊಟ್ಬಿಡು. ಏನು ನಿನ್ ಬಾಯಲ್ಲಿ ಇಂಥ ಮಾತಾ? 10th ಅಲ್ಲೇ ಕಿಸ್ ಕೊಟ್ಕೊಂಡಿದ್ರಾ? ಶಾಂತಂ ಪಾಪಂ, ಶಾಂತಂ ಪಾಪಂ. ಬಡ್ಡಿ ಮಗ ಅಶೋಕ ನನ್ನಿಂದನೇ ಸಾಯ್ತಿದ್ದ. ಇದ್ರ ಬಗ್ಗೆ ಒಂದಿನನೂ ಹೇಳಿಲ್ಲ. ಯಾರನ್ನ ನಂಬೋದೋ ಯಾರನ್ನ ಬಿಡೋದು ಒಂದು ಅರ್ಥ ಆಗಲ್ಲ. ಛೇ 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 ಛೇ. ನಿಜವಾಗ್ಲೂ ಇಷ್ಟೊಂದು ಅಮಾಯಕನ? ಬಾ, ತಗೋ ಇಟ್ಕೋ. ಏನ್ರಪ್ಪ, ಅಯ್ಯೋ, ನೋಡಕ್ಕೆ ಡೀಸೆಂಟ್ ಹುಡುಗರ ತರ ಇದ್ದೀರಾ. ಈ ತರ ಕಳ್ತನ ಮಾಡೋದು ತಪ್ಪಲ್ವಾ? ಏನ್ ಇಂಡಿಯನ್ ತಾತ ನಮ್ಮನ್ನೇ ಮರ್ತ್ಬಿಟ್ರಾ? ಏಯ್, ನೀನು ಆದಿ ಅಲ್ವಾ? ಆದಿನೇ. ಲೋ, ಎಲ್ಲಿ ಹೋಗಿದ್ದೋ ಇಷ್ಟು ವರ್ಷ? ಈಗ ಜ್ಞಾಪಕ ಬಂದ ನಾನು. ಸಾರಿ ತಾತ, ಸ್ವಲ್ಪ ಕೆಲ್ಸದಲ್ಲಿ ಬಿಸಿ ಇದೆ. ಇಂಡಿಯನ್ ತಾತ, ಇಷ್ಟು ವರ್ಷ ನೀವು ನನಗೊಂದು ಕ್ವಶನ್ ಕೇಳ್ತಿದ್ರಿ, ಈಗ ನಾನ್ ನಿಮಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕೇಳು. ಇಫ್ x is equal to cot theta into cos theta divided by tan theta dy by dx, what is the value of x? ಏನೋ ಹೇಳ್ತಾನಲ್ಲಪ್ಪ ಇದು. ಡಬಲ್ ಎಕ್ಸಾ? ಇಲ್ಲ ಮರಿ, ಟ್ರಿಪಲ್ ಎಕ್ಸ್ ಅಂದ್ರೆ ರಮ್ಮು. ಇನ್ನೂ ಸ್ಟ್ರಾಂಗ್. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಹಳೆ ಮನೆ ಹತ್ರ ಹೋಗೋಣ ಬಾ. ಹಾಯ್ ಆಂಟಿ. ಏ ಆದಿ, ಏನು ಇಷ್ಟು ವರ್ಷ ಆದ್ಮೇಲೆ ನಮ್ ನೆನ್ಪಾಯ್ತಾ? ಕೂತ್ಕೋ ಕೂತ್ಕೋ. ಆಂಟಿ, ಇವ್ರು ನನ್ನ ಫ್ರೆಂಡ್ ಹರಿಣಿ ಅಂತ. ನಮಸ್ತೆ. ನಮಸ್ತೆ ಮಾ, ಕೂತ್ಕೊಮ್ಮ. ಹೇಗಿದೀಯೋ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದಾರೋ? ಎಲ್ರೂ ಆರಾಮಾಗಿದ್ದಾರೆ. ನಾವು ಇವ್ರ ಅಪ್ಪ ಅಮ್ಮ ಎಲ್ಲ ಒಂದ್ 15-16 ವರ್ಷ ಅಕ್ಕಪಕ್ಕದ ಮನೆಯಲ್ಲೇ ಇದ್ದವ್ರು.
ನಮ್ ಮನೇಲಿ ಏನಾದ್ರೂ ಫಂಕ್ಷನ್ ಆದ್ರೆ ಅವ್ರು ಬರೋರು, ಅವ್ರ ಮನೇಲಿ ಏನಾದ್ರೂ ಫಂಕ್ಷನ್ ಆದ್ರೆ ನಾವೆಲ್ಲ ಹೋಗ್ತಿದ್ವಿ. ಹಬ್ಬ ಹರಿದಿನ ಬಂದಾಗ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಎಷ್ಟು ಸಂತೋಷವಾಗಿರ್ತಿದ್ವಿ ಗೊತ್ತಾ? ಆದಿ, ಹಾ ನಿನ್ಗೆ ಹೇಮ ನೆನ್ಪಿದಳ? ಆ, ಹೇಮಾ ನೋಡಿದ್ಯಾ, ಅವಳನ್ನೇ ಮರ್ತ್ಬಿಟ್ಯಾ ನೀನು? ಇರು ಕರಿತೀನಿ. ಹೇಮಾ, ಹಾ ಅಮ್ಮ. ಹೇಮಾ, ನಿನಗಾದ್ರೂ ಆದಿ ನೆನ್ಪಿದಂತಾನೆ? ನೆನ್ಪಿದಾನೆ. ಇನ್ನೊಂದ್ ವಿಷಯ, ಇವನ್ ಚಿಕ್ಕ ವಯಸ್ಸಿನಲ್ಲಿ ಯಾವಾಗೂ ಇಲ್ಲೇ ಇರ್ತಿದ್ದ. ಚೌಕಾಬಾರ, ಕ್ಯಾರಂ ಬೋರ್ಡ್ ಆಟ ಆಡ್ಕೊಂಡು ಸುಸ್ತಾಗ್ಬಿಡ್ತಿದ್ದ. ಊಟ ಮಾಡ್ಸಿದ ತಕ್ಷಣ ಹಾಗೆ ನಿದ್ದೆ ಮಾಡ್ತಿದ್ದ. ಅವ್ರಪ್ಪ ಬಂದು ಬಲ್ವಂತವಾಗಿ ಕರ್ಕೊಂಡೋಗ್ಬೇಕಾಗಿತ್ತು. ಅಯ್ಯೋ, ನನ್ ಬುದ್ಧಿಗೊಂದಷ್ಟು ಬಂತಿಷ್ಟೊತ್ತಾಯ್ತು, ಒಂದ್ ಗ್ಲಾಸ್ ನೀರ್ ಕೊಡೋದ್ ಬೇಡ್ವಾ? ಸಾರಿ ಮಕ್ಳ. ತಗೋಪ. ಥ್ಯಾಂಕ್ ಯು. ಥ್ಯಾಂಕ್ಸ್. ನನ್ ಕೂಸು ಅಪ್ರೂಪಕ್ ಬಂದಿದ್ದಾನೆ. ನಾನು ಹೋಗಿ ಒಳ್ಳೆ ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಪರವಾಗಿಲ್ಲ ಸುಮ್ನಿರು ನೀನು. ಆದಿ, ಕ್ಯಾರಂ ಚೌಕಬಾರ ಓಕೆ. ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಅಪ್ಪ ಅಮ್ಮ ಆಟಾಡ್ತಾ ಇದ್ವಿ, ನೆನ್ಪಿದ್ಯಾ? ಯಾಕೆ ಹಿಂಗ್ ನಗ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ಆಂಟಿ, ನಾವ್ ಬರ್ತೀವಿ. ಅಯ್ಯೋ, ಏ ಆದಿ, ನಿಂತ್ಕೊಳ್ಳೋ. ಏ, ಬರ್ತೀನಿ ಆಂಟಿ. ಬಾಯ್ ಬಾಯ್ ಬಾಯ್. ಮೋನಿಕಾ ಕಿಸ್ ಕೊಟ್ಟಿದ್ ವಿಷಯ ಕೇಳಿದ್ದಕ್ಕೆ ನವರಂಗಿ ನಾಟಕ. ಇವಾಗ ಮೈನಾ ಜೊತೆ ತಯ್ಯಾತಕ. ಲೇ 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 ಲೇ, ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ನಡೆದಿರೋದೆ, ನಿಜವಾಗ್ಲೂ ನೆನಪಿಲ್ಲ. ಗಾಡ್ ಪ್ರಾಮಿಸ್. ಓ ಬಾರಿ. ಏ ಕಳ್ಳ, ಆದಿ ನೋಡ್ತಾ ನಿಂತಿದ್ಯಾರ, ಹೋಗೋ. ಯಾಕೋ? ಒಂದ್ ನಿಮಿಷ, ಸ್ಕೂಲಲ್ಲಿ ನೀನೇ ತಾನೇ ರನ್ನಿಂಗ್ ರೇಸಲ್ಲಿ ಫಸ್ಟ್? ಹೋಗೆ ಹಿಡ್ಕೊಳ್ಳೆ ಅವನ್ನ. ಓ. ಇಲ್ಲಿ ನನ್ನೇನ್ ನೋಡ್ತಿದ್ಯಾ? ಇವಾಗ ರಿವೆಂಜಾ? ನನ್ ಬ್ಯಾಗು ಪರ್ಸು ಲಿಪ್ಸ್ಟಿಕ್ ಎಲ್ಲ ಹೋಯ್ತು, ಹೋಗೋ. ಇಷ್ಟಕ್ಕೆನಾ? ಜೀಗಿ ಜೀಗಿ ಜೀಗಿ. ಯಾಕಮ್ಮ, ಏನಾಯ್ತು? ಅಯ್ಯೋ, ನನ್ ಬ್ಯಾಗು ಪರ್ಸು ಎಲ್ಲ ಹೋಯ್ತು. ನಿನಗೇನೀಗ? ಕ್ರೆಡಿಟ್ ಕಾರ್ಡ್ ಬೇಕು ತಾನೆ? ಏ ಸುನಿಲ, ನೀನಾ? ಯಾಕೋ ಕತೆ ಹೀಗ್ ಮಾಡ್ದೆ? ಇದು ನನ್ನ ಐಡಿಯಾ ಅಲ್ಲಮ್ಮ, ಸರ್ಜಿದು. ನೀನು ಸ್ಕೂಲ್ ಟೈಮ್ ಅಲ್ಲಿ ರನ್ನಿಂಗ್ ರೇಸ್ ನಲ್ಲಿ ಸೋಲ್ಸಿದ್ದೆಲ್ಲ, ಆ ರಿವೆಂಜ್ ಗೆ ಇದೊಂದು ಚಮಕ್ ಅಷ್ಟೇ. ನೀನಾ ಮಾಡಿದ್ದು? ಹೇ ಮಗ, ಈ ಜಾಗ ನಿನಗ್ ನೆನ್ಪಿದ್ಯಾ? ಆಫ್ ಕೋರ್ಸ್ ಅಮ್ಮ, ಇದು ನಮ್ ಫೇವ್ರೆಟ್ ಅಡ್ಡ ತಾನೆ. ಬರೀ ಫೇವ್ರೆಟ್ ಅಡ್ಡನ? ನಿನಗೊಂಥರ ಸ್ಪೆಷಲ್ ಜಾಗ, ನೆನ್ಪ್ ಮಾಡ್ಕೋ. ನೆನಪು ಮಾಡ್ಕೋಬೇಕಾ? ಒಂದ್ ಮಿನಿಟ್. ಹಲೋ ಸುನಿಲ್, ನಾನ್ ಕಣೋ ಇಂದುಮತಿ. ಹರಿಣಿ, ನೀನೆಲ್ಲ ಅಂದ್ರೆ ಇಲ್ಲೇ ನೋಡ್ತಿದ್ಯೋ? ಆ ಕಡ ಚೂಡು. ಅಯ್ಯೋ, ತಗೋ ನಿನ್ ಬ್ಯಾಗು. ಅಚ್ಚಿ, ನಿಂದು ಇದೇ ಖುಷಿಗೊಂದು ಪಪ್ಪಿ ಕಣೋ. ಸರಿ ಹೋಗೋ. ಅಯ್ಯೋ, ಇಂದು? ಹೌದು ಕಣೋ, ನಾನೇ ಇಂದುಮತಿ. ಅಲ್ಲ, ನೀನೇ ಥರ್ಡ್ ಕ್ಲಾಸು. ನಿನ್ನ ನೋಡಿ ಕಾಪಿ ಮಾಡಿರೋ ನಾನು ಸೈಂಟಿಸ್ಟಾ?
ನೀನ್ ಕೊರಿಯರ್ ಆದ್ರೆ ನಾನ್ ರಿಸೆಪ್ಷನಿಸ್ಟ್. ಈಗ ಹೇಳು, ಸೈಂಟಿಸ್ಟ್ ಇಂದುಮತಿ ಬೇಕಾ, ರಿಸೆಪ್ಷನಿಸ್ಟ್ ಇಂದುಮತಿ ಬೇಕಾ? ನೋಡು, ಸೈಂಟಿಸ್ಟಾ ರಿಸೆಪ್ಷನಿಸ್ಟಾ ಅನ್ನೋದು ಮುಖ್ಯ ಅಲ್ಲ. ಆವತ್ತು ನನ್ನ ಅಷ್ಟು ಫ್ರೆಂಡ್ಸ್ಗಳ ಮುಂದೆ ನನ್ನ ಒಬ್ಬನ್ನೇ ಕರೆದು ಆಟ ಮಾಡಿ ನನ್ನ ಲೆವೆಲ್ನ ಹೆಚ್ಚಿಸ್ದಿಯಲ್ಲ, ಅಷ್ಟು ಸಾಕು ಈ ಜನ್ಮಕ್ಕೆ. ಇಂದು ಸುನಿ, ಇಂದು ಸುನಿ. ಒಳ್ಳೆ ಸರ್ಪ್ರೈಸ್ ಅಲ್ವಾ? ಮತ್ತೆ ನಾವಂದ್ರೆ ಸುಮ್ನೆನಾ? ಅಂತೂ ನಮ್ ಸುನಿನ್ ಲೈಫ್ ಸೆಟ್ಲು. ಆದಿ, ಹ್ಮ್? ನಿನ್ಗೂ ಒಂದ್ ಸರ್ಪ್ರೈಸ್ ಇದೆ. ನನ್ಗ? ಸ್ಲ್ಯಾಮ್ ಬುಕ್ಕಲ್ಲಿ ನೀನ್ ಫಸ್ಟ್ ಲವ್ ಯಾರು ಅಂತ ಬರೀದೇ ಇರ್ಬೋದು, ಆದ್ರೆ ಸುನಿಲ ನನ್ಗೆ ಎಲ್ಲಾ ವಿಷಯನೂ ಹೇಳ್ದ. ರಿಸಲ್ಟ್ ದಿನ ಸುನೀತಾ ಜೊತೆ ನೀನ್ ನೋಡಿದ್ದು ಅವಳ ಬಾಯ್ ಫ್ರೆಂಡ್ನಲ್ಲ, ಅವಳ ಕಸಿನ್ನ. ನೀನ್ ಇಷ್ಟಪಟ್ಟಿದ್ ಹುಡ್ಗಿ ನಿನ್ ಬೈಕ್ ಮೇಲೆ ಕೂತಿದ್ದಾಳೆ. ಅಟ್ಲೀಸ್ಟ್ ಇವತ್ತಾದ್ರೂ ನಿನ್ ಪ್ರೀತಿನ ಅವಳ ಹತ್ರ ಹೇಳ್ಕೊ. ಅವಳು ನಿನ್ಗೋಸ್ಕರ ಕಾಯ್ತಿದ್ದಾಳೆ. ಚಿತ್ರಾಕ್ಷ, ಪ್ರಭು ಏನು ನಿನ್ ಕೆಲ್ಸ? ಇಲ್ಲೇನ್ ಮಾಡ್ತಾ ಇದೀಯಾ? ಏಕಾಕ್ಷರೆ ಅದು ಚಿತ್ರಾಕ್ಷ, ಇದನ್ನೆಲ್ಲ ಓದಕ್ ನಿನಗೆ ಯಾರು ಹೇಳಿದ್ದು? ಇಲ್ಲಿ ಹೇಗ್ ಬಂದೆ? ಪ್ರಭು, ಇನ್ನೇನ್ ಕೊನೆಲಿದೀನಿ ಪ್ರಭು, ಓದ್ ಮುಗಿಸ್ಬಿಡ್ತೀನಿ. ಇದೊಂದ್ಸತಿ ದಯವಿಟ್ಟು ನನ್ನ ಕ್ಷಮಿಸಿ ಪ್ರಭು. ಬುಕ್ಕಂತೆ ಬುಕ್ಕು ಹೊಡಿಲೆ ಮೂರ್ಖ. ಇದು ದೈವ ರಹಸ್ಯ. ಇದು ನೀನು ಓದಿದಿ ಅಂತ ದೇವತೆಗಳು ಗೊತ್ತಾದ್ರೆ ನಿನ್ ಜೊತೆ ನಾನು ಮನೆ ಬರ್ಬೇಕಾಗುತ್ತೆ. ಸಲಿಗೆ ಕೊಟ್ಟಿದ್ದ ತಪ್ಪಾಯ್ತು, ಹೊರಡಿಲಿಂದ.
ಕರ್ಮಕ್ಕನುಸಾರವಾಗಿ ಫಲಾಫಲಗಳು ಫಿಕ್ಸ್ ಆಗಿರುತ್ತೆ. ಆದಿತ್ಯನ ಹಣೆ ಬರದಲ್ಲಿ ಮೂಲಗಂಡ ಅಂತರ ಇತ್ತು. ಅಂದ್ರೆ ನಿಮ್ ಮಾತಿನ ಅರ್ಥ? ಆದಿತ್ಯನಿಗೆ ಆ ವರ್ಷ ಏನ್ ಹೇಳ್ತಾ ಇದ್ದಾರ ಪ್ರಭುಗಳೇ? ಆತ್ಮಹತ್ಯೆ ಅಂತಾನೆ ಅವನ ಹಣೆಲ್ ಬರ್ದಿತ್ತಾ? ಚಿತ್ರಾಕ್ಷ, ನಾವು ಮನುಷ್ಯರ ಕರ್ಮಕ್ಕನುಸಾರವಾಗಿ ಆಯಸ್ ಕೊಡ್ತೀವಿ, ಆದ್ರೆ ಅವರು ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಳ್ತಾರೆ. ಸಾವು ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಅವ್ರು ತಿಳ್ಕೋಬೇಕು. ಕಷ್ಟ ಅನ್ನೋದು ಮರಕ್ಕೂ ಬರುತ್ತೆ, ಮನುಷ್ಯನಿಗೂ ಬರುತ್ತೆ. ಮನುಷ್ಯನಿಗೆ ಬುದ್ಧಿ ಇದ್ರು ಎಕ್ಸಾಮ್ ಅಲ್ಲಿ ಫೇಲು, ಲವ್ ಅಲ್ಲಿ ಫೇಲು, ಸಾಲ ಬಾಧೆ, ದೇಹ ಬಾಧೆ, ಅದು ಇದು ಅಂತ ಸೂಸೈಡ್ ಮಾಡ್ಕೊಂತಾರೆ. ಆ ಕೆಟ್ಟಗಳಿಗೆ ಒಂದು ದಾಟಿದ್ರೆ ಮನುಷ್ಯನ ಅದೃಷ್ಟನೇ ಬದಲಾಗಬಹುದು. ಯಾವ ಸಮಸ್ಯೆನೂ ಶಾಶ್ವತ ಅಲ್ಲ. ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ. ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತಾ? ಪ್ರಭುಗಳೇ, ಏನೋ ನಿನ್ನ ಬಾಧೆ? ಅಕಸ್ಮಾತ್ ಆದಿತ್ಯ ಬದುಕಿದ್ದೇ ಆಗಿದ್ರೆ ಇಲ್ಲಿ ಏನ್ ನಡೀತಾ ಇತ್ತು? ಅವನು ಯಾರನ್ನ ಪ್ರೀತಿಸ್ತಿದ್ದ? ಯಾರ ಜೊತೆ ಹೋಗ್ತಾ ಇದ್ದ? ಹೇಳಿ ಪ್ರಭು. ಈ ನಿನ್ನ ಕೆಟ್ಟ ಕುತೂಹಲ ಇದೆಯಲ್ಲ, ಹೇಳ್ತೀನಿ ಕೇಳು. ಸುನೀತಾ, ಹಾಯ್. ನೀನು ಈ ಸರ್ಪ್ರೈಸ್ ನಿನಗೆ ಇಷ್ಟ ಆಯ್ತಾ? ಇದಕ್ಕೆಲ್ಲ ಕಾರಣ ಹರಣಿ.
ರಾತ್ರಿ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದರೆ ಒಂದು ಕ್ಷಣ ನನ್ನ ತಂದೆ ತಾಯಿ ತಂಗಿ ಎಲ್ಲ ನನ್ನ ಕಣ್ಣೆದುರು ಬಂದರು. ಅವತ್ತೇ ಡಿಸೈಡ್ ಮಾಡಿದೆ, ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಎಲ್ಲದನ್ನೂ ಫೇಸ್ ಮಾಡ್ತೀನಿ ಅಂತ. ಅವತ್ತಿಂದ ಇವತ್ತಿನ ತನಕ ಪ್ರತಿ ಕ್ಷಣನೂ ಜೀವ ತುಂಬಿಸಿ ಬಾಳ್ತಾ ಇದ್ದೀನಿ. ಇಷ್ಟು ವರ್ಷ ಆದರೂ ನೀನು ನೋಡ್ಬೇಕನ್ನೋ ಕುತೂಹಲ, ಪಡ್ಕೋಬೇಕನ್ನೋ ಆಸೆ ನನ್ನಲ್ಲಿತ್ತು. ಆದರೆ ನೀನು ನೋಡಿದ್ಮೇಲೆ ಪಡಿಬೇಕನ್ನೋ ಆಸೆಕ್ಕಿಂತ ಏನೋ ಕಳ್ಕೊತಿದ್ದೀನಿ ಈ ಕ್ಷಣ ಅಂತ ಅನಿಸ್ತಾ ಇದೆ. ನನ್ನಲ್ಲಿ ಬದಲಾವಣೆ ಯಾವಾಗಾಯ್ತು ಅಂತ ನನಗೆ ಗೊತ್ತಿಲ್ಲ. ವಿಚಿತ್ರ ಏನು ಅಂದರೆ ನಿನ್ನ ಮೇಲಿರೋ ಪ್ರೀತಿನ ನಿನಗೆ ಹೇಳೋಕೆ ಚಿಕ್ಕ ವಯಸ್ಸಿಂದ ಧೈರ್ಯ ಇಲ್ಲದೆ ಒದ್ದಾಡಿದ್ದೀನಿ. ಆದರೆ ಅದೇ ಪ್ರೀತಿನ ಇವತ್ತಿಲ್ಲ ಅಂತ ಹೇಳೋಕೆ ಆ ಧೈರ್ಯ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ ಕೇಳಿದ್ದೆ. ಆದ್ರೆ ಈಗ ನನ್ನ ಜೀವನದಲ್ಲಾಗಿರೋ ಮೊದಲನೇ ಅನುಭವ. ನಾನಿಲ್ಲಿ ಬರೋಕ್ಕೂ ಮುಂಚೆ ನಿನ್ ಮನ್ಸಲ್ಲಿ ಅದೇ ಸ್ಥಾನದಲ್ಲಿ ಇರ್ತೀನಿ ಅನ್ಕೊಂಡ್ ಬಂದೆ. ಆದ್ರೆ ಈಗ ಆ ಸ್ಥಾನ ನನ್ಗಿಲ್ಲ ಅಂತ ಗೊತ್ತಾಯ್ತು. ನಾನ್ ಬಯಸೋದು ನಿನ್ನ ಆಸೆ ಪಟ್ಟ ಹಾಗೆ ಒಂದೊಂದು ಕ್ಷಣನು ಜೀವ ತುಂಬಿಸಿ ಬಾಳು. ಆಲ್ ದ ಬೆಸ್ಟ್. ಬಾಯ್. ಓಕೆ ಸುನೀತಾ ಡಾರ್ಲಿಂಗ್, ಐ ಆಮ್ ಆಲ್ರೆಡಿ ಮಿಸ್ಸಿಂಗ್ ಯು. ನೈಟು ಮಿಸ್ ಕಾಲ್ ಕೊಡ್ತಾ ಇರ್ತೀನಿ, ಮಿಸ್ ಮಾಡ್ದೆ ಎತ್ತು. ಓಕೆನಾ? ಓಕೆ ಹಾಗಾದ್ರೆ ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಹರಣಿ ಥ್ಯಾಂಕ್ ಯು ಸೋ ಮಚ್ ಕಣೆ. ನನ್ನ 20 ವರ್ಷದ ಲವ್ ಸ್ಟೋರಿ ನಿನ್ನಿಂದ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ತು. ನೀನಂತ ಫ್ರೆಂಡ್ ಸಿಗ್ಬೇಕಂದ್ರೆ ಅದ್ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕೋ ಏನೋ. ಆದ್ರೂ ನಮ್ ಸುನೀತಾ ಎಷ್ಟು ಬ್ಯೂಟಿಫುಲ್ ಅಲ್ಲ. ಅವಳ ಕಣ್ಣು, ಅವಳ ತುಟಿ, ವಾ ವಾ ಸೂಪರ್ ಫಿಗರು. ಸಾಕು, ಒಂದ್ ಹುಡುಗಿ ಮುಂದೆ ಇನ್ನೊಂದ್ ಹುಡುಗಿನ ಅಷ್ಟು ಹೊಗಳ್ಬಾರ್ದು. ನಂಡೋ ಬಗ್ಗೆ ಹೊಗಳಿದ್ರೆ ನೀ ಯಾಕೆ ಕೋಪ ಮಾಡ್ಕೊಳ್ತೀಯಾ? ಆಯ್ತು, ನೀನ್ ಹೊಗಳ್ತಾನೆ ಇರು, ನಾನು ಹೋಗ್ತೀನಿ. ಓಯ್ ತುರಮಣ, ಐ ಲವ್ ಯು. ನನ್ ಸುಬ್ಬ. ಪಾಪ ಈಗ ಆ ಕುಟುಂಬ ಹೇಗಿದೆಯೋ ಏನ್ ಕತೆನೋ ನಡಿ. ಮ್ಯಾಮ್, ಕೊರಿಯರ್. ಥ್ಯಾಂಕ್ ಯು. ವೆಲ್ಕಮ್. ಸುನಿಲ್ ಅಣ್ಣಯಿಂದ ಬಂದಿದೆ.
ಪ್ರೀತಿಯ ಅಂಕಲ್ ಆಂಟಿಗೆ ನಮಸ್ಕಾರಗಳು. ನಾನು ಆದಿ ಫ್ರೆಂಡ್ ಸುನೀಲ. ನಾನು ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ